ಬಿಎಸ್ ಯಡಿಯೂರಪ್ಪ ಬರೆದಿದ್ದಾರೆ ಎನ್ನಲಾದ ಡೈರಿಯ ಹಾಳೆಗಳನ್ನು ಪರೀಕ್ಷಿಸುವುದು ಅಸಾಧ್ಯ ಎಂದು ಕೇಂದ್ರ ನೇರ ತೆರಿಗೆಗಳ ಮಂಡಳಿ ಹೇಳಿದೆ. ಈ ಬಗ್ಗೆ ಶುಕ್ರವಾರ ಸಂಜೆ ಹೊತ್ತಿಗೆ ಸುದ್ದಿಗೋಷ್ಠಿ ನಡೆಸಿದ ಸಿಬಿಡಿಟಿ ಈ ಬಗ್ಗೆ ತನಿಖೆ ಆರಂಭಿಸಿದ್ದೇವೆ. ಆದರೆ ಇದನ್ನ ಪರೀಕ್ಷಿಸಬೇಕಾದರೆ ಫಾರೆನ್ಸಿಕ್ ಲ್ಯಾಬ್ಗೆ ಮೂಲ ಪ್ರತಿಯ ಅಗತ್ಯವಿದೆ. ಇಲ್ಲಿರುವುದು ಫೋಟೋ ಕಾಪಿ ಎಂದು ಹೇಳಿದೆ. ಅಲ್ಲದೆ ಈ ದಾಖಲೆಗಳ ಮೂಲ ಪ್ರತಿಯನ್ನ ಪಡೆಯುವುದಕ್ಕಾಗಿ ಆದಾಯ ತೆರಿಗೆ ಇಲಾಖೆ ಕಚೇರಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದೆ. ಆದಾಗ್ಯೂ ಆ ಸ್ಥಳದ ಮಾಹಿತಿ ಮತ್ತು ಮೂಲ ಪ್ರತಿಗಳು ಎಲ್ಲಿದೆ ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇನ್ನೊಂದೆಡೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ವಿತ್ತ ಸಚಿವಾಲಯವು ಪಿಐಬಿ ಮೂಲಕ ಪ್ರಕಟಣೆಯನ್ನ ಹೊರಡಿಸಿದೆ. ಅದರಲ್ಲಿಯೂ ಆದಾಯ ತೆರಿಗೆ ಅಧಿಕಾರಿಗಳು 2017 ಆಗಸ್ಟ್ 2ರಂದು ನಡೆದಿದ್ದ ದಾಳಿ ವೇಳೆ ಕರ್ನಾಟಕ ವಿಧಾನಸಭಾ ಶಾಸಕರ ಡೈರಿ ಹಾಳೆ ಎನ್ನಲಾದ ಪುಟದ ಜೆರಾಕ್ಸ್ ಕಾಪಿ ಸಿಕ್ಕಿತ್ತು. ಆದ್ರೆ ಇದರ ನೈಜ ಪ್ರತಿಯನ್ನ ಡಿಕೆ ಶಿವಕುಮಾರ್ ನೀಡಿಲ್ಲ ಎಂದಿದ್ದಾರೆ. ಅಲ್ಲದೆ ಈ ಸಂಬಂಧ ಇಲಾಖೆಗೆ ಡಿಕೆಶಿ 2017ರ ಅಕ್ಟೋಬರ್ 10ರಂದು ಹೇಳಿಕೆ ನೀಡಿದ್ದಾರೆ ಎಂದು ಸ್ಪಷ್ಟಪಡಿಸಿದೆ. ಈ ಮಧ್ಯೆ ಬಿಎಸ್ವೈ ರದ್ದು ಎನ್ನಲಾದ ಡೈರಿಯ ಹಾಳೆ ಜೆರಾಕ್ಸ್ ಪ್ರತಿಯಲ್ಲಿರುವುದು ಅವರ ಅಕ್ಷರವಲ್ಲ ಅಂತ ರಾಜ್ಯ ಬಿಜೆಪಿ ಟ್ವಿಟರ್ ನಲ್ಲಿ ಪೋಸ್ಟ್ ಒಂದನ್ನ ಹಾಕಿದೆ. ಮೇಲಾಗಿ ಯಡಿಯೂರಪ್ಪ ಹ್ಯಾಂಡ್ ರೈಟಿಂಗ್ ಹಾಗೂ ಸಹಿ ಹೀಗಿದೆ ನೋಡಿ ಎಂದು ಬರಹವೊಂದರ ಫೋಟೋ ಕಾಪಿಯನ್ನ ಪೋಸ್ಟ್ ಮಾಡಿದೆ. ಇನ್ನೊಂದೆಡೆ ಈ ಹಾಳೆಯಲ್ಲಿ ತಮ್ಮ ಬಗ್ಗೆ ಪ್ರಸ್ತಾಪ ಆಗಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶೋಭಾ ಕರಂದ್ಲಾಜೆ ನಾನು ಹೆದರಿ ಓಡಿ ಹೋಗುವ ಹೆಣ್ಣಲ್ಲ ಎಂದಿದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಮೀಟಿಂಗ್ ನಡೆದರೂ ರಾಜ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಪಟ್ಟಿ ರಿಲೀಸ್ ಆಗಿಲ್ಲ. ಆದ್ರೆ ಈ ಸಂಬಂಧ 7ನೇ ಲಿಸ್ಟ್ ಬಿಡುಗಡೆ ಮಾಡಿರೋ 35 ಅಭ್ಯರ್ಥಿಗಳ ಹೆಸರಿರುವ ಲಿಸ್ಟ್ ಬಿಡುಗಡೆ ಮಾಡಿದೆ. ಇನ್ನು ಇವತ್ತು ಕೂಡ ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ಮುಂದುವರಿಯುವ ಸಾಧ್ಯತೆ ಇದ್ದು ರಾಜ್ಯದ 20 ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಹೊರಬೀಳಲಿದೆಯಂತೆ. ಇನ್ನೊಂದೆಡೆ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ ತಡರಾತ್ರಿಯವರೆಗೂ ನಡೆದಿದೆ. ಮಧ್ಯರಾತ್ರಿ 1 ಗಂಟೆಯಾದರೂ ಸಭೆ ಮುಗಿದಿರಲಿಲ್ಲ. ಈ ಸಭೆಯಲ್ಲಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಸಂಸದೀಯ ಮಂಡಳಿಯ ಮುಖಂಡರು ಅಂತಿಮವಾಗಿ ಬಿಜೆಪಿಯ 3ನೇ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ರಾಜ್ಯದಲ್ಲಿ ಬಾಕಿ ಉಳಿದಿರುವ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಕಂಡು ಬಂದಿಲ್ಲ. ಆದ್ರೆ 36 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶ, ಅಸ್ಸಾಂ, ಮಹಾರಾಷ್ಟ್ರ, ಒಡಿಶಾ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಅಂತಿಮವಾಗಿ ಕಲ್ಪತರುನಾಡು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯಲು ಮುಂದಾಗಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾರ್ಚ್ 25ರಂದು ನಾಮಪತ್ರ ಸಲ್ಲಿಕೆ ಮಾಡುವ ನಿರೀಕ್ಷೆ ಇದೆ. ಈ ಮಧ್ಯೆ ದೇವೇಗೌಡರು ಬಂದು ನಿಲ್ಲುವುದಾದರೆ ಮಾತ್ರ ಕ್ಷೇತ್ರ ಬಿಟ್ಟು ಕೊಡುತ್ತೇವೆ ಎಂದಿದ್ದ ಹಾಲಿ ಸಂಸದ ಎಸ್.ಪಿ. ಮುದ್ದಹನುಮೇಗೌಡ ಹೆಬ್ಬೂರಿನ ತಮ್ಮ ನಿವಾಸದಲ್ಲಿ ಹಿತೈಷಿಗಳ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ನಿರ್ಧಾರ ಕುರಿತಂತೆ ಚರ್ಚೆ ನಡೆಯಲಿದೆ. ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ರೇವಣ್ಣರ ಪುತ್ರ ಪ್ರಜ್ವಲ್ ರೇವಣ್ಣ ತಂದೆ ಬಳಿಯಲ್ಲಿಯೇ 1 ಕೋಟಿ ಸಾಲ ಮಾಡಿದ್ದಾರೆ. 7 ಕೋಟಿ ಒಡೆಯನಾಗಿರುವ ಪ್ರಜ್ವಲ್ ತಾಯಿ ಭವಾನಿ ಬಳಿ 43,75,000, ತಂದೆ ರೇವಣ್ಣ ಬಳಿ 1,26,36,000, ತಾತ ದೇವೇಗೌಡರಿಂದ 5 ಲಕ್ಷ ರು, ಅತ್ತೆ ಅನುಸೂಯ ಮಂಜುನಾಥ್ ಬಳಿ 22 ಲಕ್ಷ ರೂಪಾಯಿ ಹಾಗೂ ಅತ್ತೆ ಶೈಲಾರಿಂದ 10,50,000 ರು ಸಾಲ ಪಡೆದಿದ್ದಾರೆ. ಈ ಆಸ್ತಿ ವಿವರದ ಬಗ್ಗೆ ಅವರು ನಾಮಪತ್ರ ಸಲ್ಲಿಕೆ ವೇಳೆ ಘೋಷಿಸಿಕೊಂಡಿದ್ದು ಅವರ ಬಳಿ ಸದ್ಯ 26,99,848 ರೂಪಾಯಿ ಕ್ಯಾಶ್ ಇದೆಯಂತೆ. ಇನ್ನು ಆತ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆಯಲ್ಲಿ ಅಧಿಕಾರ ಹಿಡಿಯುವ ಕನಸು ಕಾಣ್ತಿರೋ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಜಗಮೋಹನ್ ರೆಡ್ಡಿಯ ಒಟ್ಟಾರೆ ಆಸ್ತಿಯ ಮೌಲ್ಯ ಎಷ್ಟು ಗೊತ್ತಾ? 375 ಕೋಟಿ ರೂಪಾಯಿ. ಹೌದು, ನಿನ್ನೆ ಶುಕ್ರವಾರ ನಾಮಪತ್ರ ಸಲ್ಲಿಸಿದ ವೇಳೆ ತಮ್ಮ ಆಸ್ತಿ ವಿವರ ಘೋಷಿಸಿಕೊಂಡಿದ್ದು ತಮ್ಮ 2 ಹೆಣ್ಣು ಮಕ್ಕಳ ಬಳಿ 10 ಕೋಟಿಗೂ ಅಧಿಕ ಆಸ್ತಿ ಇದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಇವರ ಪತ್ನಿ ಭಾರತಿ ತಮ್ಮ ಬಳಿ 124 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇದೆಲ್ಲವೂ ಸೇರಿದರೆ ಜಗನ್ ಕುಟುಂಬದ ಒಟ್ಟಾರೆ ಆಸ್ತಿ 500 ಕೋಟಿ ದಾಟುತ್ತದೆ. ಯುವರತ್ನ ಪವರ್ ಸ್ಟಾರ್ ಪುನೀತ್ ನಟಿಸ್ತಿರೋ ಮತ್ತೊಂದು ಪವರ್ಫುಲ್ ಸಿನಿಮಾ. ದಶಕದ ನಂತರ ಅಪ್ಪು ಕಾಲೇಜು ಹುಡುಗನಾಗಿ ನಟಿಸ್ತಿರೋ ಸಿನಿಮಾ. ಹೀಗಾಗಿ ಪುನೀತ್ ಸ್ಟೂಡೆಂಟ್ ಲುಕ್ ನಲ್ಲಿ ಹೇಗೆ ಕಾಣಿಸ್ತಾರೆ, ಯಾವ ಗೆಟಪ್ ನಲ್ಲಿ ಇರ್ತಾರೆ ಎಂಬಂತಹ ಕುತೂಹಲವಿತ್ತು. ಇದೀಗ ಅಭಿಮಾನಿಗಳ ಕಣ್ತಂಪಾಗಿಸೋ ಫೋಟೋ ಒಂದು ರಿವೀಲ್ ಆಗಿದೆ. ಪುನೀತ್ ಬೈಕ್ ಏರಿ ಬರ್ತಿರೋ ಲುಕ್ ಅಭಿಮಾನಿಗಳ ಕಿಚ್ಚು ಹೆಚ್ಚಿಸಿದೆ. ಈ ಫಸ್ಟ್ ಲುಕ್ ಇದೀಗ ಯೂಟ್ಯೂಬ್ ನಲ್ಲಿ ಸಖತ್ ಟ್ರೆಂಡ್ ಆಗುತ್ತಿದೆ.
ಇವತ್ತಿನಿಂದ ಐಪಿಎಲ್ ನ ಸೀಸನ್ 12 ಆರಂಭವಾಗಲಿದೆ. ಚೆನ್ನೈನಲ್ಲಿ ನಡೆಯಲಿರುವ ಈ ಮ್ಯಾಚ್ ನಲ್ಲಿ ಆರ್ಸಿಬಿ ಸಿಎಸ್ಕೆ ತಂಡವನ್ನ ಎದುರಿಸಲಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಆರ್ಸಿಬಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ವಿಶ್ವಕಪ್ ಹಿನ್ನೆಲೆಯಲ್ಲಿ ಕೆಲವೊಂದು ಐಪಿಎಲ್ ಮ್ಯಾಚ್ ನಿಂದ ಹೊರಗುಳಿಯುವ ಸೂಚನೆ ನೀಡಿದ್ದಾರೆ. ಪ್ರತಿಯೊಬ್ಬ ಆಟಗಾರನಿಗೂ ಫಿಟ್ನೆಸ್ ಅನ್ನೋದು ಬಹಳ ಮುಖ್ಯ. ಅದನ್ನ ಕಾಯ್ದುಕೊಳ್ಳೋದು ಅವರವರಿಗೆ ಬಿಟ್ಟ ವಿಚಾರ. ಇದರ ಬಗ್ಗೆ ಟೀಂ ಇಂಡಿಯಾದ ಆಟಗಾರರು ಕೂಡ ಗಮನ ಹರಿಸಬೇಕಿದೆ. ಆದ್ರೆ ಪಂದ್ಯದಿಂದ ಹೊರಗುಳಿಯುವಂತೆ ಯಾರಿಗೂ ಒತ್ತಡ ಹೇರುತ್ತಿಲ್ಲ. ಫಿಟ್ನೆಸ್ ವಿಷಯದಲ್ಲಿ ಅವಶ್ಯಕತೆ ಬಿದ್ರೆ ನಾನು ಸಹ ಕೆಲವೊಂದು ಮ್ಯಾಚ್ ನಿಂದ ಹೊರಗುಳಿಯುತ್ತೇನೆ ಎಂದಿದ್ದಾರೆ.